ನಮ್ ಫ್ರೆಂಡ್ ಇಟ್ಕೊಂಡು ಪಂಜಾಬಿ ಅವರು ಗಟ್ ಮುಟ್ಟಾಗಿರ್ತಾರೆ, ಅವ್ರು ಮಾಡೋ ಅಡ್ಗೆಗಳು ಸಖತ್ತಾಗಿರುತ್ತೆ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿಯಕ್ ಶುರು ಮಾಡ್ದ. ತುಪ್ಪ ಇಲ್ದೆ ಅಡ್ಗೆ ಮಾಡಲ್ಲ, ಬೆಣ್ಣೆ ಇಲ್ದೆ ರೊಟ್ಟಿ ತಿನ್ನಲ್ಲ, ಲಸಿ ಕುಡ್ದೆ ಊಟ ಮುಗ್ಸಲ್ಲ ಅಂತ. ಈ ನನ್ ಮಗ ಪೂಸಿ ಹೊಡೆದ್ ನೋಡಿದ್ರೆ ಗೊತ್ತಾಯ್ತು ನನಗ್ ಟ್ಯಾಕ್ಸ್ ಆಗ್ತಾನೆ ಅಂತ. ಅದು ಗೊತ್ತಾಗಿ ಶಿಸ್ತಾಗೆ ಪಂಜಾಬಿ ಡಾಬಾಗೆ ಕರ್ಕೊಂಡು ಹೊಂಟೋದೆ. ನೋಡ್ತಾ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ನಮ್ಮ ಫ್ರೆಂಡ್ ನ ಎತ್ತಾಕೊಂಡು ಬನಶಂಕರಿ ಬಿಡಿಯೋ ಕಾಂಪ್ಲೆಕ್ಸ್ ಇರ್ತಾರೆ ಇರೋ ಸಡ್ಡಾ ಪಂಜಾಬಿ ಡಾಬಾಗೆ ಕರ್ಕೊಂಡೋದೆ. ಡಾಬಾಗ್ ಹೋಗ್ತಿದ್ದಂಗೆ ಮಕ್ಕರಾಗೋಯ್ತು. ಒಬ್ಬ ಡೊಳ್ಳಿಟ್ಕೊಂಡು ಪಂಜಾಬಿ ಅಂದ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡು ಸ್ಟೆಪ್ ಹಾಕೋ ಬಂದ್ಬಿಡದ. ಅವನ ಜೊತೆ 2 ಏಟ್ ಹಾಕ್ಬಿಟ್ಟು ಒಳಗಡೆ ಹೋದ್ರೆ ಒಂದ್ ಕಡೆ ಡಾಬಾ ಸ್ಟೈಲ್, ಇನ್ನೊಂದ್ ಕಡೆ ಟೇಬಲ್. ನೀವ್ ಎಲ್ ಬೇಕಾದ್ರೂ ಕುತ್ಕೋಬಹುದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದ್ರೆ. ಹೋಗ್ತಾ ಇದ್ದಂಗೆ ಆರ್ಡರ್ ಮಾಡಿದೆ, ಶಿಸ್ತಾಗಿ ತಗೊಂಡ್ಬಂದು ಟೇಬಲ್ ಅಲ್ಲಿ ಇಟ್ರು. ಫಸ್ಟ್ ನಾನು ಸ್ಟಾರ್ಟರ್ ಟ್ರೈ ಮಾಡಿದ್ದೆ, ಬರ್ವಾ ಮಶ್ರೂಮ್ ಅಂತ. ಒಳಗಡೆ ಸ್ಟಫಿಂಗ್ ಚೆನ್ನಾಗಿತ್ತು, ತಿನ್ನಕ್ಕೆ ಒಂಥರ ಮಜವಾಗಿತ್ತು. ನೆಕ್ಸ್ಟ್ ಸಿಂಪಲ್ ಆಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ರೋಟಿಗೆ ಪನ್ನೀರ್ ಟಿಕ್ಕಾ ಮಸಾಲನ ತಗೊಂಡೆ. ಪನ್ನೀರ್ ಅಂತೂ ಸಾಫ್ಟ್ ಆಗಿತ್ತು, ರೊಟ್ಟಿ ಜೊತೆ ತಿನ್ನೋದಕ್ಕೆ ಸೈಕ್ ಆಗಿತ್ತು. ಈ 2 ತಿಂದ ಮೇಲೆ ನೆಕ್ಸ್ಟ್ ಸಡ್ಡಾ ಪಂಜಾಬಿ ಸ್ಪೆಷಲ್ ಮುಟ್ಟಾಲ್ ಪರೋಟ, ಅದನ್ನ ತಗೊಂಡೆ. ಫುಲ್ ಸ್ಟಫಿಂಗ್ ಮಾಡ್ಬಿಟ್ಟು ರೊಟ್ಟಿ ಮೇಲೆ ಮೊಸರು ಬೆಣ್ಣೆ ಇಟ್ಬಿಟ್ಟು ಕೊಟ್ರು. ಬೆಣ್ಣೆನ ಚೆನ್ನಾಗಿ ತಿಕ್ಬಿಟ್ಟು ಮುರ್ಕೊಂಡು ಮೊಸರು ಜೊತೆ ಹಚ್ಕೊಂಡು ತಿಂದೆ. ಟೇಸ್ಟ್ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಇತ್ತು. ಇಷ್ಟೇ ಎಲ್ಲ ಇವ್ರ ಹತ್ರ ಆಫೀಸ್ ತಾಲಿ ಹಾಗೆ ಫ್ಯಾಮಿಲಿ ತಾಲಿ ಅಂತ ಎಲ್ಲ ಇದೆ. ನೀವು ಈ ಜಾಗಕ್ಕೆ ಹೋಗಿ ಟ್ರೈ ಮಾಡಿ, ಆಮೇಲೆ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ಒಳ್ಳೆ ಒಳ್ಳೆ ಸಿಗ್ತೀನಿ. ಈಗ ಟಾಟಾ, ಬಾಯ್ ಬಾಯ್.